ಕನ್ನಡದ ಯುವಕರು ಅವಮಾನ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿ 10ನೇ ತರಗತಿ ಮುಗಿದ ತಕ್ಷಣ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗೆ ಸೇರ್ಕೊಂಡು ಹೋರಾಟದ ದಿನಗಳನ್ನು ಪ್ರಾರಂಭ ಮಾಡ್ತೀವಿ. ಆಗಿನ ಸಂದರ್ಭದಲ್ಲಿ ನಾಡದ್ರೋಹಿಗಳು ಸಂಪೂರ್ಣವಾಗಿ ಅವರ ಅಧಿಕಾರ ಹಿಡಿತದೊಳಗಿತ್ತು. ಅವಾಗಿನ ರಾಜ್ಯೋತ್ಸವ ನೋಡ್ಬೇಕು ಅಂದ್ರೆ 1-2 ಗಂಟೆ ರಾಜ್ಯೋತ್ಸವ ಅಂತ ಹೇಳ್ಬೇಕಾಗುತ್ತೆ. ಇವತ್ತು ಬೆಳಗಾವಿಯ ಯಾವೊಬ್ಬ ಜನಪ್ರತಿನಿಧಿನೂ ಕೂಡ ನಾಡದ್ರೋಹಿಗಳ ಕೈಯಾಗಿಲ್ಲ ಅನ್ನುವಂಥದ್ದು ಹೆಮ್ಮೆಯಿಂದಾನೆ ಹೇಳ್ಬೇಕಾಗತ್ತೆ. ಗರನವಾಡಿ ವಿವಾದ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪನೆ ಆಗ್ಬೇಕಂತ ಸಾಕಷ್ಟು ದಿನಗಳಿಂದ ಹೋರಾಡಿದ್ವಿ. ನಮ್ಮ ಜೀವ ಹೋದ್ರೂ ಚಿಂತೆ ಇಲ್ಲ. ಹೋರಾಟದ ದಿನವೇ ರಾತ್ರಿ ನಾವು ಅಲ್ಲಿ ರಾಯಣ್ಣನ ಪ್ರತಿಮೆಯನ್ನ ಕೂಡಿಸಿದ್ವಿ. ಇಡೀ ದೇಶದೊಳಗಡೆ ನವೆಂಬರ್ 1 ಬೆಳಗಾವಿಯಲ್ಲಿ ಮಾತ್ರ ಅಂತಾನೆ ನಾನು ಹೇಳ್ಬೇಕಾಗತ್ತೆ. ಯಾಕಂದ್ರೆ 8ರಿಂದ 10 ಲಕ್ಷ ಜನ ಒಂದ್ ಕಡೆ ಸೇರೋದಂದ್ರೆ ಸಣ್ಣ ಮಾತಲ್ಲ. ಟೀಕೆ ಮಾಡೋರ್ಗೊಂದು ಹೇಳ್ಬಿಡ್ತೀನಿ, ಟೀಕೆಗಳು ಸಾಯುತ್ತವೆ, ಮಾಡುವಂತ ಕೆಲಸಗಳು ಉಳಿಯುತ್ತವೆ ಅಂತೇಳಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾರ್ತ್ ಫಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಮಹಾಂತೇಶ್ ಕುರ್ಬೇಟ್ ಕುಂದರನಾಡಿನಿಂದ ಕುಂದಾನಗರಿಗೆ ಬಂದು ಕನ್ನಡ ಪರ ಹೋರಾಟದಲ್ಲಿ ಭಾಗವಹಿಸಿ ಸೈ ಎನ್ನಿಸಿಕೊಂಡು ಬೆಳಗಾವಿಯಲ್ಲಿ ಕನ್ನಡ ಕಟ್ಟಿ ಬೆಳೆಸಲು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇರುವಂತಹ ಬೆಳಗಾವಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷರಾದಂತಹ ದೀಪಕ್ ಗುಡುಗನಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮುಖವಾಗಿ ಅಂದರೆ ಬೆಳಗಾವಿ ಅಂದ ತಕ್ಷಣ ನೆನಪಾಗೋದು ಇಲ್ಲಿಯ ಕರ್ನಾಟಕ ರಾಜ್ಯೋತ್ಸವ ಮತ್ತು ಕನ್ನಡ ಪರ ಹೋರಾಟಗಳು. ಈ ಹಿಂದೆ ಏನು ಬೆಳಗಾವಿಯಲ್ಲಿ ನಡೀತಾ ಇದ್ದ ಬೆಳವಣಿಗೆಗಳು ಎಲ್ಲವೂ ಸಹ ಈಗ ಕಡಿಮೆ ಆಗ್ತಾ ಇದೆ. ನಾಡದ್ರೋಹಿ ಚಟುವಟಿಕೆಗಳೆಲ್ಲವೂ ಸಹ ಕಡಿಮೆ ಆಗ್ತಾ ಇದೆ. ನೀವು ಕುಂದರನಾಡಿನಿಂದ ಕುಂದಾನಗರಿಗೆ ಬಂದಿದ್ದು ಹೇಗೆ? ಕನ್ನಡ ಪರ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಪ್ರೇರಣೆ ಯಾರು ಸರ್ ನಿಮಗೆ ಅಂತ? ಈ ಮೊದಲಿಗೆ ಎಲ್ಲ ವೀಕ್ಷಕರಿಗೆ, ಎಲ್ಲ ಕನ್ನಡದ ಮನಸ್ಸುಗಳಿಗೆ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ವರದಿಗಾರರಾದಂಥ ಮಹಾಂತೇಶ್ ಕುರ್ಬೇಟ್ ಅವ್ರಿಗೂ ಅವರೆಲ್ಲ ಸಹೋದ್ಯೋಗಿಗಳ ತಂಡದವ್ರಿಗೂ ಕೂಡ ನನ್ನ ಶುಭಾಶಯಗಳನ್ನು ಕೋರ್ತಾ, ಇವತ್ತು ನಾವು ಒಂದು ಬೆಳಗಾವಿ ಒಳಗಡೆ ವಿಶೇಷವಾದಂಥ ಕನ್ನಡವನ್ನು ಕಟ್ಟುವಂಥ ಕೆಲಸ, ಕನ್ನಡವನ್ನು ಬೆಳೆಸುವಂಥ ಕೆಲಸ, ಕನ್ನಡದ ಯುವಕರುಗಳಿಗೆ ಒಂದು ಕನ್ನಡದ ದೀಕ್ಷೆಯನ್ನು ಕೊಡೋದ್ರ ಮುಖಾಂತರ ಕನ್ನಡಿಗರನ್ನ ಒಂದು ಕಡೆ ಸೇರಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾಯಿದ್ವಿ. ವಿಶೇಷ ಹೇಳಬೇಕಂದ್ರೆ ನಾವು ಹುಟ್ಟಿದ್ದೆಲ್ಲ ಗೋಕಾಕ್ದೊಳಗಡೆ, ಆದರೆ ಬೆಳೆದು ಬಂದಿದ್ದು ಬೆಳಗಾವಿ ನಗರದೊಳಗಡೆ. ಆದರೆ ಸುಮಾರು 20-25 ವರ್ಷದ ಹಿಂದಿನ ಪರಿಸ್ಥಿತಿ ನೋಡ್ಬೇಕಂದ್ರೆ ಅವಾಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿಗೂ ಭಾಳಷ್ಟು ವ್ಯತ್ಯಾಸ ಆಗಿದೆ. ಯಾಕಂದ್ರೆ ನಮ್ಗೆ ಇವತ್ತು ಹೋರಾಟ ಯಾವ ರೀತಿ ಅಂದರೆ, ನಾವು ಶಾಲಾ ದಿನಗಳಲ್ಲಿ ಭಾಳಷ್ಟು ಕನ್ನಡ ಮತ್ತು ಮರಾಠಿಗರ ಒಂದು ಯುವಕರ ಗುಂಪುಗಳಲ್ಲಿ ಯುವಕರ ಮಧ್ಯೆ ಒಂದು ಭಾಷಾ ವಿಚಾರವಾಗಿ ಸಾಕಷ್ಟು ಗಲಾಟೆಗಳಾಗ್ತಿದ್ದವು. ಆ ಗಲಾಟೆ ಒಳಗಡೆ ಕನ್ನಡ ಯುವಕರಿಗೆಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾಯಿದೆ, ಕನ್ನಡದ ಯುವಕರಿಗೆ ತೊಂದರೆ ಆಗ್ತಾಯಿದೆ, ಕನ್ನಡದ ಯುವಕರು ಇದರಿಂದ ಅವಮಾನ ಒಳಗಾಗ್ತಾ ಇದ್ದಾರೆ ಅಂಥೇಳಿ ನಾನು ನಂದು SSLC ಒಂದು 10ನೇ ತರಗತಿ ಮುಗಿದ ತಕ್ಷಣ PUC ಫಸ್ಟ್ ಇಯರ್ ಬಂದಾಗ ನಾನು ಅವಾಗ ತಕ್ಷಣವೇ ಬೆಳಗಾವಿಯಲ್ಲೊಳಗಡೆ ಒಂದು ದೊಡ್ಡ ಒಂದು ಘಟನೆ ಆಗಿತ್ತು. ಯಾಕಂದ್ರೆ ಅವತ್ತಿನ ಸಂದರ್ಭದೊಳಗಡೆ ಬೆಳಗಾವಿಯ ಮಹಾನಗರ ಪಾಲಿಕೆ ಮಹಾಪೌರರಾಗಿರುವಂಥ ವಿಜಯ್ ಮೌರ್ಯ ಅವರು ಒಂದು ಟರಾವನ್ನು ಸ್ವೀಕರಿಸ್ತಾರೆ. ಮಹಾಪೌರರು ಮತ್ತು ಉಪಮಹಾಪೌರಾದಂಥ ಶಿವಾಜಿ ಸುಂಟ್ಕರ್ ಅವರು ಟರಾವು ಸ್ವೀಕರಿಸಿ ಬೆಂಗಳೂರಿನ ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಅಲ್ಲಿ ಸನ್ಮಾನ್ಯ ಶ್ರೀಯುತ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರ ನೇತೃತ್ವದ ತಂಡ ನೀವು ಬೆಳಗಾವಿ ಮಹಾನಗರದೊಳಗಡೆ ನಾಡ ವಿರೋಧಿ ಟರಾವನ್ನು ತೊಗೊಂಡ್ರಿ ಅಂಥೇಳಿ ಅವ್ರಿಗೆ ಕಪ್ಪು ಮಸಿಯು ಬಳಿಯೋದ್ರ ಮುಖಾಂತರ ಒಂದು ದೊಡ್ಡ ಹೋರಾಟ ಅವತ್ತಿನ ದಿನವೇ ಪ್ರಾರಂಭ ಆಗಿತ್ತಂತ ಹೇಳಬೇಕಾಗತ್ತೆ. ಅವತ್ತು ಮೇಯರ್ ಉಪಮೇಯರ್ ಇಬ್ಬರಿಗೂ ಕೂಡ ಬೆಂಗಳೂರಿನ ವಿಧಾನ ವಿಕಾಸಸೌಧದೊಳಗಡೆ ಮಸಿ ಬಳಿದು ಒಂದು ನಾಡ ವಿರೋಧಿಗಳಿಗೆ ಧಿಕ್ಕರಿಸುವಂಥ ಕೆಲಸ ಮಾಡಿದ್ರು. ತದನಂತರ ನಾನು ಕಾಲೇಜ್ ಪ್ರವೇಶ ಮಾಡಿದಾಗ ಅವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಅವಾಗನೇ ತಕ್ಷಣವೇ ನಾರಾಯಣಗೌಡರು ನಮ್ಮ ಕನ್ನಡಮ ದಿನಪತ್ರಿಕೆಯ ಸಂಪಾದಕರಾದಂಥ ರಾಜು ಟೋಪಣ್ಣವರವರನ್ನು ಬೆಳಗಾವಿಗೆ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ ತಕ್ಷಣ ಒಂದು ಸಭೆ ಕರೀತಾರೆ. ಅವರು ಬೆಳಗಾವಿಯ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿ ಅಂಥೇಳಿ ಒಂದೆಲ್ಲ ಪತ್ರಿಕೆ ಒಳಗಡೆ ಬಂದು ಒಂದು ಸಭೆಯನ್ನು ಕರೆದು, ಸಭೆಯೊಳಗಡೆ
ಯಾರ್ಯಾರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಇಚ್ಛುಕರದಿರಿ, ಆಸಕ್ತಿ ಇದ್ದಂಥವರೆಲ್ಲ ಕೂಡ ಈ ಸಭೆಗೆ ಭಾಗವಹಿಸಿ ಸದಸ್ಯತ್ವವನ್ನು ಪಡ್ಕೋಬೇಕಂಥೇಳಿ ನಾವು ಕೂಡ ಅದನ್ನು ಪತ್ರಿಕೆಯಲ್ಲಿ ನೋಡಿದ ತಕ್ಷಣ ನಾವು ಹೋಗ್ತೀವಿ ಅಲ್ಲಿ. ನಾವು ಕೂಡ ಯಾಕಂದರೆ ಕನ್ನಡದ ಅಭಿಮಾನ ಮೊದಲಿಂದನೂ ಕೂಡ ಇದ್ದ ಕಾರಣಕ್ಕಾಗಿ ಇಲ್ಲಿ ಎಲ್ಲೋ ಕನ್ನಡಿಗರಿಗೆ ಒಂದು ಅನ್ಯಾಯ ಆಗ್ತಾ ಇದೆ, ಇದಕ್ಕೆ ಸರಿಪಡಿಸ್ಬೇಕು, ಇದನ್ನು ಒಂದು ದಾರಿ ತರಬೇಕು, ಎಲ್ಲ ಕನ್ನಡದ ಯುವಕರನ್ನೆಲ್ಲ ಒಂದು ಕಡೆ ಸೇರಿಸ್ಬೇಕು ಅಂಥೇಳಿ ನಾವೆಲ್ಲ ಕೂಡ ನಾನು ನಿರ್ಧಾರ ಮಾಡಿ ಮೊದಲಿಗೆ ನಾನೊಬ್ಬನೇ ಕೂಡ ಆ ಸಭೆಗೆ ಹೋಗಿ ಆ ಸಭೆ ಒಳಗಡೆ ರಾಜು ಟೋಪನ್ ಅವರನ್ನ ಸೇರ್ಪಡೆಗೊಂಡು ಅಲ್ಲಿ ಒಂದು ಎಲ್ಲರೂ ಕೂಡ್ಕೊಂಡು ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿ ಪ್ರಥಮ ಪಿ ಯು ಸಿ ಇನ್ನೂ ಕಾಲೇಜ್ ಪ್ರಾರಂಭ ದಿನಗಳಲ್ಲೇ ಆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗೆ ಸೇರಿಕೊಂಡು ಅಲ್ಲಿ ಹೋರಾಟದ ದಿನಗಳನ್ನು ಪ್ರಾರಂಭ ಮಾಡ್ತೀವಿ. ಅದೇ ಮತ್ತೆ ಈ ಪ್ರಥಮ ಪಿ ಯು ಸಿಯಲ್ಲಿದ್ದಾಗ ನೀವು ಹಿಂಡಲ್ಗ ಜೈಲಿಗೂ ಸಹ ಹೋಗಿ ಬಂದ್ರಿ, ಕನ್ನಡ ಹೋರಾಟದಲ್ಲಿ ಭಾಗವಹಿಸಿ ಅನ್ನೋದನ್ನು ಸಹ ಕೇಳ್ಪಟ್ಟಿದ್ದೀವಿ. ಏನು ಸರ್ ನೀವು ಹಿಂಡಲ್ಗ ಜೈಲಿಗೆ ಹೋಗೋಕ್ಕೆ ಕಾರಣ ಏನು, ಯಾವ ಹೋರಾಟ ಅದು ಅಂತ? ಅದು ಬೆಂಗಳೂರೊಳಗಡೆ ನಮ್ಮ ಏನು ಒಂದು ಅವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಒಂದು ತಿರುವಳ್ಳರ ಪ್ರತಿಮೆ ಮತ್ತು ಸರ್ವಜ್ಞನ ಪ್ರತಿಮೆ ವಿಚಾರದೊಳಗಡೆ ಒಂದು ಗಲಾಟೆ ಪ್ರಾರಂಭ ಆಗುತ್ತೆ. ಬೆಂಗಳೂರೊಳಗಡೆ ತಿರುವಳ್ಳರ ಪ್ರತಿಮೆ ತಮಿಳರ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಅಲ್ಲಿ ನಡುವಿರುತ್ತ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯನ್ನು ಮುಂದಿಟ್ಕೊಂಡು ತಮಿಳರ ಒಂದು ವೋಟ್ ಬ್ಯಾಂಕ್, ತಮಿಳರ ಒಂದು ಮತವನ್ನು ಪಡೆಯೋಗೋಸ್ಕರ ತಿರುವಳ್ಳರ ಪ್ರತಿಮೆ ವಿಚಾರವಾಗಿ ಬೆಂಗಳೂರಲ್ಲಿ ನಗರದಲ್ಲಿ ಬೃಹತ್ ಒಂದು ತಿರುವಳ್ಳರ ಪ್ರತಿಮೆ ಅಲ್ಲಿ ಅನಾವರಣ ಮಾಡ್ಬೇಕಂತೇಳಿ ಸರ್ಕಾರ ತೀರ್ಮಾನ ಮಾಡ್ತದೆ. ಅದಕ್ಕೆ ನಮ್ಮ ನಮ್ಮ ನಾರಾಯಣಗೌಡರು ಒಂದು ನಿರ್ಧಾರಕ್ಕೆ ಬರ್ತಾರೆ, ನೀವು ಬೆಂಗಳೂರು ಒಳಗಡೆ ತಿರುವಳ್ಳರ ಪ್ರತಿಮೆಯನ್ನು ಸ್ಥಾಪಿಸೋದಾದರೆ ತಮಿಳುನಾಡಲ್ಲಿ ಸರ್ವಜ್ಞನವರ ಪ್ರತಿಮೆಯನ್ನು ಸ್ಥಾಪಿಸಬೇಕು ಅಂಥೇಳಿ ನಾವು ಸರ್ಕಾರದ ಜೋಡೆ ಸಂಘರ್ಷಕ್ಕೆ ಇಳಿದಾಗ ನಮ್ಮ ನಡು ಸರ್ಕಾರದ ನಡು ದೊಡ್ಡ ಸಂಘರ್ಷ ಆಗ್ತದೆ. ಸರ್ಕಾರ ಅವತ್ತಿನ ಯಡಿಯೂರಪ್ಪನವ್ರು ಇಲ್ಲ ನಾವು ತಿರುವಳ್ಳರ ಪ್ರತಿಮೆ ಸ್ಥಾಪಿಸ್ತೀವಿ ಅಂತೇಳಿ ಹಠ ಹಿಡಿದಾಗ ನಾವು ಬೇಡ, ತಮಿಳುನಾಡದಲ್ಲಿ ಮೊದಲು ಸರ್ವಜ್ಞನ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ರಿ, ನಂತರ ಕರ್ನಾಟಕದಲ್ಲಿ ತಿರುವಳ್ಳರ ಪ್ರತಿಮೆಯನ್ನು ಸ್ಥಾಪಿಸ್ರಿ ಅಂತ ಹೇಳಿದಾಗ ಅವಾಗ ನಾವು ಬೆಂಗಳೂರಲ್ಲಿ ದೊಡ್ಡ ಹೋರಾಟ ಆದಾಗ ನಾರಾಯಣಗೌಡರನ್ನ ಬಂಧಿಸಿ ಅಲ್ಲಿ ಅವತ್ತು ಪರಪ್ಪನಗರ ಜೈಲಿಗೆ ಕಳಿಸಿದ ತಕ್ಷಣ ನಾವು ಅವತ್ತಿನ ಜಿಲ್ಲಾಧ್ಯಕ್ಷರಾದಂಥ ರಾಜು ಟೋಪನ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಒಳಗಡೆ ನಗರದೊಳಗೆ ಒಂದು ಪ್ರತಿಭಟನೆಗೆ ಇಳಿದಾಗ ನಮ್ಮನ್ನು ಪೊಲೀಸರು ವಶಕ್ಕೆ ಪಡೆದು ನಮ್ಮನ್ನು ಒಂದಿನ ಸಾಯಂಕಾಲ ಬಿಡ್ತೀವಿ ಅಂಥೇಳಿ ನಮ್ಮ ಇಲ್ಲೇ ವೀರಭದ್ರೇಶ್ವರ ಕಲ್ಯಾಣ ಮಂಟಪ ಕರ್ಕೊಂಡು ಹೋಗಿ ಅಲ್ಲಿ ಸಾಯಂಕಾಲವರೆಗೂ ಕೂಡಿಸ್ಕೊಂಡು ತಕ್ಷಣವೇ ಏನು ಸರ್ಕಾರದಿಂದ ಆದೇಶ ಬರ್ತದೋ ಗೊತ್ತಿಲ್ಲ, ನಮ್ಮನ್ನೆಲ್ಲ ರಾತ್ರೋರಾತ್ರಿ ಹಿಂಡಲ್ಗ ಜೈಲಿಗೆ ಕಳಿಸಿ 7 ದಿನ ನಮ್ಮನ್ನು ಸುಮಾರು 70 ಜನರನ್ನ ಅವತ್ತಿನ ಹೋರಾಟದ ನೇತೃತ್ವ ವಹಿಸಿರುವಂಥ ರಾಜು ಟೋಪನ್ ಅವರು ಸೇರಿ ಒಂದು 70 ಜನರನ್ನ ನಮ್ಮನ್ನ ಹಿಂಡಲ್ಗ ಜೈಲಿಗೆ ಕಳಿಸಿ ಆ 7ನೇ ದಿನಕ್ಕೆ ನಮಗೆ ಬೇಲಾಗುತ್ತೆ. ಅವಾಗ ಅಷ್ಟೊತ್ತಿಗೆ ತಿರುವಳ್ಳರ ಪ್ರತಿಮೆಯನ್ನು ಸರ್ಕಾರದವರು ಉದ್ಘಾಟನೆಯನ್ನು ಮಾಡಿರ್ತಾರೆ. ಪ್ರಮುಖವಾಗಿ ಅಂದರೆ ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ತಕ್ಷಣ ಒಂದು ಟೀಮ್ ನೆನಪಾಗೋದು ಅಂತಂದರೆ ಈ ರಾಜು ಟೋಪನ್ ಅವರಿದ್ದಾಗ ಆ ಟೀಮಿನಿತ್ತು, ನೀವು ಇದ್ರಿ, ರಾಜು ಟೋಪನ್ ಅವರಿದ್ದರು, ಸಾಕಷ್ಟು ಜನ ಇದ್ದರು. ಸೊ ಅಂದಿನ ದಿನಗಳು ಹೇಗಿತ್ತು ಸರ್? ಹೋರಾಟ ಅಂತೂ ತುಂಬ ಭಯಂಕರವಾಗಿ ಹೋರಾಟ ನಡೀತಾ ಇದ್ವು. ಮತ್ತು ಅಷ್ಟೇ ಏನು ನಾಡದ್ರೋಹಿ ಚಟುವಟಿಕೆಗಳ ವಿರುದ್ಧ ನೀವು ತೊಡೆತಟ್ಟಿ ನಿಲ್ತಾ ಇದ್ರಿ. ಆ ದಿನಗಳು ಹೇಗಿದ್ದವು ಸರ್ ಅಂತ? ಸರ್, ಅಂಥ ಸಂದರ್ಭದಲ್ಲಿ ರಾಜು ಟೋಪನ್ ಅವರ ಸಾಥಿಯಾಗಿ ಮಹಾದೇವ್ ತಳವಾರ್ ಆಗಿರ್ಬೋದು, ಗಣೇಶ್ ರೋಕಡೆ ಆಗಿರ್ಬೋದು, ಸುರೇಶ್ ಗವನ್ ಅವರಾಗಿರ್ಬೋದು, ಹೊಳೆಪ್ಪ ಸುಳದಾಳ ಆಗಿರ್ಬೋದು, ಬಾಳು ಜಡ್ಗಿ ಆಗಿರ್ಬೋದು, ರಾಜು ನಾಶಿಪುಡಿ ಆಗಿರ್ಬೋದು, ಸಾಕಷ್ಟು ಇವರನ್ನದೇ ಒಂದು ಯುವಕರ ದಂಡೆ ರಾಜು ಟೋಪನ್ ಅವರ ನೇತೃತ್ವದೊಳಗಿತ್ತು ಅಂತಲೇ ನಾನು ಹೇಳಬಯಸ್ತೀನಿ. ಆಗಿನ ಸಂದರ್ಭದಲ್ಲಿ MES ಶಾಸಕರುಗಳು ಒಂದು 3 ರಿಂದ 4 ಜನ MES ಶಾಸಕರುಗಳಾಗಿ ಬರ್ತಿದ್ರು. ಮಹಾನಗರ ಪಾಲಿಕೆ ಆಗಿರ್ಬೋದು, ತಾಲೂಕಾ ಪಂಚಾಯಿತಿ ಅವರ ಹಿಡಿತದೊಳಗಿತ್ತು, ಬೆಳಗಾವಿ ಮಹಾನಗರ ಪಾಲಿಕೆ ಅವರ ಹಿಡಿತದಲ್ಲಿತ್ತು, ಜಿಲ್ಲಾ ಪಂಚಾಯಿತಿ ಎಷ್ಟೋ ಸದಸ್ಯರು ಕೂಡ MESನಿಂದ ಆರಿಸಿ ಬರ್ತಿದ್ರು. ಅವಾಗಿನ ರಾಜ್ಯೋತ್ಸವ ನೋಡಬೇಕು ಅಂದರೆ ಸಂಪೂರ್ಣವಾಗಿ 1-2 ಗಂಟೆ ರಾಜ್ಯೋತ್ಸವ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ನಾಡದ್ರೋಹಿಗಳು ಸಂಪೂರ್ಣವಾಗಿ ಅವರ ಅಧಿಕಾರ ಹಿಡಿತದೊಳಗಿತ್ತು. ಎಲ್ಲ ಇಲಾಖೆ ಅಧಿಕಾರಿಗಳು ಅವ್ರ ಮಾತು ಕೇಳುವಂಥ ಪರಿಸ್ಥಿತಿ ಇತ್ತು. ನಾವೆಲ್ಲೋ ಒಂದು ಕಡೆ ಬೀದಿಗೆ ನಿಂತು ಸುಮಾರು 25, 30, 50 ಜನ ನಾವು ಹೋರಾಟ ಮಾಡ್ತಿದ್ವಿ ಅಂತಂದ್ರೆ ಅದನ್ನು ಹತ್ತಿಕ್ಕುವಂಥದ್ದು MESನವರು ಭಾಳಷ್ಟು ಪ್ರಯತ್ನ ಮಾಡಿ ನಮ್ಮ ಮೇಲೆ ಸಾಕಷ್ಟು ಕೇಸ್ಗಳನ್ನು, ಮೊಕದ್ದಮೆಗಳನ್ನು ಹಾಕಿಸುವಂಥನೂ ಕೆಲಸ ಮಾಡಿದ್ದಾರೆ. ಆದರೆ ಅವಾಗಿನ ರಾಜ್ಯೋತ್ಸವ ಕೇವಲ 200 ರಿಂದ 500 ಜನ ಮಾತ್ರ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯೋತ್ಸವದ ಮೆರವಣಿಗೆಗೆ ಸೀಮಿತ ಆಗ್ತಿದ್ರೇನೋ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಇಲ್ಲಿ ಹಿರಿಯ ಕನ್ನಡ ಹೋರಾಟಗಾರರಿಗೆ ಗೊತ್ತಿದೆ, ಹಿಂದಿನ ರಾಜ್ಯೋತ್ಸವಕ್ಕೆ ಈಗಿನ ರಾಜ್ಯೋತ್ಸವಕ್ಕೂ ಬರೀ ಅಲ್ಲಿ ಕೇವಲ 12 ಗಂಟೆಗೆ ಅವತ್ತು ಮೆರವಣಿಗೆ ಪ್ರಾರಂಭ ಆಯ್ತಂದ್ರೆ 2-2:30 ಗಂಟೆಗೆ ಲಿಂಗರಾಜ್ ಕಾಲೇಜ್ ಮೈದಾನದಲ್ಲಿ ರಾಜ್ಯೋತ್ಸವದ ಮೆರವಣಿಗೆ ಮುಗಿದು ಹೋಗಿತ್ತು. ಪೊಲೀಸರು ಮೊದಲು ಬಂದ್ ಮಾಡಿಸ್ಬಿಡ್ತಿದ್ರು. ಹೌದು,
ಅಲ್ಲಿ ಏನಾಗುತ್ತೆ, ಸಾಕಷ್ಟು ಜನ ಎಷ್ಟೋ ನೀವು ಕೇಳಿರ್ಬೋದು, ಕನ್ನಡಿಗರು ಕಡಿಮೆ ಅದಾರ ಅಂಥೇಳಿ ಪೊಲೀಸರು ಮಫ್ತಿ ಒಳಗಡೆ ಬಂದು ಆ ರಾಜ್ಯೋತ್ಸವದ ಮೆರವಣಿಗೆ ಒಳಗಡೆ ಪಾಲ್ಗೊಂಡು ರಾಜ್ಯೋತ್ಸವದ ಕನ್ನಡಿಗರು ದೊಡ್ಡ ಸಂಖ್ಯೆಯಲ್ಲಿ ಕಾಣಬೇಕು ಅಂಥೇಳಿ ಪೊಲೀಸ್ ಇಲಾಖೆ ಸಹಕಾರವೂ ಕೂಡ ಇಲ್ಲಿ ನಿಜವಾಗ್ಲೂ ಭಾಳ ದೊಡ್ಡ ಕೊಡುಗೆ ಇದೆ. ಇಲಾಖೆಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಕನ್ನಡ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಭಾಳಷ್ಟು ಅವರು ಶ್ರಮ ಇದೆ ಅಂತಲೇ ನಾ ಹೇಳಬೇಕಾಗುತ್ತೆ. ನಿಜವಾಗ್ಲೂ, ಯಾಕಂದರೆ ಇಲ್ಲಿಯ ಜಿಲ್ಲಾಧಿಕಾರಿಯಾಗಿ ಬಂದಂಥ ಜಯರಾಮ್ ಅವರು ನೀಡಿದ ಕೊಡುಗೆಯನ್ನು ಎಂದೂ ಮರೆಯೋಕ್ಕಾಗಲ್ಲ. ಅದನ್ನ ಆ ರೀತಿ ಅಧಿಕಾರಿಗಳು ಸಹ ಬೆಳಗಾವಿಯಲ್ಲಿ ಬಂದು ಹೋಗಿದ್ದಾರೆ ಮತ್ತು ಇದ್ದಾರೆ ಕೂಡ. ಹೌದು, ನಿಜವಾಗ್ಲೂ ಜಯರಾಮ್ ಸಾಹೇಬ್ರನ್ನ ಹಿಡ್ಕೊಂಡು, ಶಾಲಿನಿ ರಜನೀಶ್ ಅವ್ರನ್ನ ಹಿಡ್ಕೊಂಡು, ಭಾಳಷ್ಟು ಕೃಷ್ಣಮೂರ್ತಿ ಅವ್ರನ್ನ ಹಿಡ್ಕೊಂಡು ಭಾಳಷ್ಟು ಅಧಿಕಾರಿಗಳು, ಹಿರಿಯ ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಕೆಲಸ ಮಾಡಿಕೊಂಡು ಕನ್ನಡ ಹೋರಾಟಗಾರರಿಗೆ ಸಹಕಾರ ಮಾಡಿದ್ದಾರೆ. ಕೆಲವೊಂದು ವಿಚಾರಗಳು ಬೇರೆ ಬೇರೆ ಅಧಿಕಾರಿಗಳು ಕೇಸ್ ಹಾಕುವಂತಾನೂ ಕೆಲಸ ಮಾಡಿದ್ದಾರೆ. ಆದರೆ ಭಾಳಷ್ಟು ಅಧಿಕಾರಿಗಳು ಕನ್ನಡ ಹೋರಾಟಗಾರನ ಎತ್ತಿ ಹಿಡುವಂಥ ಕೆಲಸ ಮಾಡಿ ಇವತ್ತು ಯಾವುದೇ ಕಾರಣಕ್ಕೂ ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಮಹಾನಗರ ಪಾಲಿಕೆ, ಬೆಳಗಾವಿಯ ಯಾವೊಬ್ಬ ಜನಪ್ರತಿನಿಧಿನೂ ಕೂಡ ನಾಡದ್ರೋಹಿಗಳ ಕೈಯಾಗಿಲ್ಲ ಅನ್ನುವಂಥದ್ದು ಹೆಮ್ಮೆಯಿಂದನೇ ಹೇಳಬೇಕಾಗತ್ತೆ. ಮತ್ತು ಇವತ್ತು ಲಕ್ಷಗಟ್ಟಲೆ ಯಾವುದಾದ್ರೂ ಒಂದು ಭಾಷಿಕ ಸಮುದಾಯದವರು, ಒಂದು ಭಾಷಿಕ ಜನರು ಒಂದು ಕಡೆ ಲಕ್ಷಾಂತರ, ಒಂದು 8 ರಿಂದ 10 ಲಕ್ಷ ಜನ ಒಂದು ಕಡೆ ಸೇರಿ ಒಂದು ಅವರ ಭಾಷೆ ವಿಚಾರವಾಗಿ ಒಂದು ಹಬ್ಬ, ಸಂಭ್ರಮ, ಸಡಗರ ಮಾಡ್ತಾರೆ ಅಂದರೆ ಇಡೀ ದೇಶದೊಳಗಡೆ ನವೆಂಬರ್ 1 ಬೆಳಗಾವಿಯಲ್ಲಿ ಮಾತ್ರ ಅಂತಲೇ ನಾನು ಹೇಳಬೇಕಾಗತ್ತೆ. ಯಾಕಂದರೆ 8 ರಿಂದ 10 ಲಕ್ಷ ಜನ ಒಂದು ಕಡೆ ಸೇರೋದಂದರೆ ಸಣ್ಣ ಮಾತಲ್ಲ. ಇಡೀ ಒಂದು ಒಕ್ಕೂಟದ ವ್ಯವಸ್ಥೆನೇ ಅಲ್ಲಿ ಅವತ್ತು ನಮ್ಮ ಬೆಳಗಾವಿ ಮೇಲೆ ಇರ್ತದೆ. ಯಾಕಂದರೆ ಮೈಸೂರು ದಸರಾ ಹೆಂಗೋ, ದಸರಾ ಮೆರವಣಿಗೆ ನೋಡೋಕೆ ಇಡೀ ವಿಶ್ವದ ಜನ ಹೆಂಗೆ ಬರ್ತಾರೋ ಹಂಗೆ ಬೆಳಗಾವಿಯ ರಾಜ್ಯೋತ್ಸವವನ್ನು ನೋಡಲಿಕ್ಕೆ ಇಡೀ ರಾಜ್ಯದ ಜನ ತಮ್ಮ ವಾಹನಗಳ ಮುಖಾಂತರ ಬೆಳಗ್ಗೆ ಬಂದ ತಕ್ಷಣ ರಾತ್ರಿ 12 ಗಂಟೆ ಆದರೂ ಇಲ್ಲಿ ಅವರು ಇದ್ದು ಮೆರವಣಿಗೆಯನ್ನು ಕಣ್ತುಂಬಿಕೊಳ್ತಾರೆ ಅಂತ ನಾನು ಹೇಳ್ತೀನಿ. ಅಂಥ ಮೆರವಣಿಗೆ ಎಲ್ಲೂ ಇಡೀ ರಾಜ್ಯದೊಳಗೆ ಸಿಗುವುದಿಲ್ಲ. ಅದಕ್ಕೆ ಈ ಬೆಳಗಾವಿಯ ಮೆರವಣಿಗೆ, ರಾಜ್ಯೋತ್ಸವದ ಮೆರವಣಿಗೆ ಅಂದರೆ ಎಲ್ರಿಗೂ ಒಂಥರ ರೋಮಾಂಚನ ಆಗುತ್ತೆ. ಅಲ್ಲ, ಅಷ್ಟೇ ಅಲ್ಲದೆ ಬೆಳಗಾವಿಯಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಬೇಕಂತ ಸಾಕಷ್ಟು ಹೋರಾಟ ಆಗಿರುತ್ತೆ. ಯಾವಾಗ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿ ಎಂಟ್ರಿ ಕೊಡುತ್ತೋ ಒಂದೇ ತಿಂಗಳಲ್ಲಿ ಅದು ಸರ್ಕಾರ ಘೋಷಣೆ ಮಾಡುತ್ತೆ. ಸೊ ಈ ಹೋರಾಟದ ಬಗ್ಗೆ ಹೇಳೋದಾದರೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹೋರಾಟನೇ ಒಂದು ಭಾರಿ ವಿಭಿನ್ನ ಅಂತಲೇ ಹೇಳಬೇಕಾಗತ್ತೆ. ಯಾಕಂದರೆ ಅದು ಒಂದು ಕರ್ನಾಟಕ ರಕ್ಷಣಾ ವೇದಿಕೆ. ಅವತ್ತು ಸಾಕಷ್ಟು ಸಂಘಟನೆಗಳು ವಿಶ್ವವಿದ್ಯಾಲಯ, ರಾಣಿ ಚೆನ್ನಮ್ಮ ವಿದ್ಯಾಲಯವನ್ನು ವಿಶ್ವವಿದ್ಯಾಲಯ ಅಂಥೇಳಿ ಘೋಷಣೆ ಮಾಡ್ಬೇಕಂಥೇಳಿ ಸಾಕಷ್ಟು ವರ್ಷದಿಂದ ಹೋರಾಟ ಮಾಡಿದ್ರೂ ಕೂಡ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ಅದನ್ನು ಮಾಡಬಾರ್ದು ಅಂಥೇಳಿ ಒಂದು ಕಡೆ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾಯಿದ್ರು. ಆದರೆ ಯಾವಾಗ ನಾವು ಹೋರಾಟ ಕೈಗೆತ್ತಿಕೊಂಡಿದ್ವೋ, ಯಾವಾಗ ನಾವು ಹೋರಾಟಕ್ಕೆ ಚಾಲನೆಯನ್ನು ಕೊಟ್ಟವೋ, ಕೇವಲ 10 ದಿನಗಳಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯನ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು, ಉನ್ನತ ಶಿಕ್ಷಣ ಸಚಿವರಾದಂಥ ಅರವಿಂದ ಲಿಂಬಾವಳಿ ಅವರು ಅದನ್ನು ಘೋಷಣೆಯನ್ನು ಮಾಡಿ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಹೊಸದೊಂದು ಅಧ್ಯಾಯನೇ ಬರೀತು ಅಂತಲೇ ಹೇಳಬೇಕಾಗತ್ತೆ. ಯಾಕಂದ್ರೆ ಭಾಳ ವರ್ಷದಿಂದ ಕನಸಿತ್ತು ಈ ಬೆಳಗಾವಿಯ ಜನರು, ಉತ್ತರ ಕರ್ನಾಟಕದ ಜನರು ಇಲ್ಲಿ ವಿಶ್ವವಿದ್ಯಾಲಯ ಆಯ್ತಂದರೆ ಉತ್ತರ ಕರ್ನಾಟಕದ ಭಾಗದ ಯುವಕರಿಗೆ, ಯುವತಿಯರಿಗೆ ಭಾಳಷ್ಟು ಅನುಕೂಲ ಆಗುವಂಥದ್ದು ಆಗ್ತಿತ್ತು. ಆ ಒಂದು ಕಾರಣಕ್ಕೂ ಬರೀ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿವಲ್ಲದೆ ನಮ್ಮ ಯುವಕರ ಹಿತಾಸಕ್ತಿಗೋಸ್ಕರ, ಜನರ ಅಭಿವೃದ್ಧಿಗೋಸ್ಕರ ಕೂಡ ಕೆಲಸ ಮಾಡ್ತೈತೆ ಅನ್ನುವಂಥದ್ದು ಒಂದು ದೊಡ್ಡ ಸಂದೇಶವನ್ನು ಕಳಿಸ್ತಂತ ಹೇಳಬೇಕಾಗುತ್ತೆ. ಈ ಪಿರನ್ವಾಡಿ ವಿವಾದ, ಮಧ್ಯರಾತ್ರಿ ಹೋಗಿ ನೀವು ಅಲ್ಲಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ತೀರಿ, ನಾವು ಸಹ ಅವಾಗ 4 ಗಂಟೆಗೆ ಬಂದಿರ್ತೀವಿ ಬೆಳಗಿನ ಜಾವ. ಸೊ ಏನು ಹೇಳ್ತೀರಿ ಆ ಹೋರಾಟದ ಬಗ್ಗೆ? ಅದೊಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಯಾಕಂದರೆ ಪಿರನ್ವಾಡಿ ಅಯ್ಯಣ್ಣನ ಹೋರಾಟ ಪ್ರಾರಂಭ ಆಗಿದೆ ಆಗಸ್ಟ್ 15ನೇ ತಾರೀಕಿಂದ. 14 ರಾತ್ರಿ 15ನೇ ತಾರೀಕಿಂದನೇ ಹೋರಾಟ ಪ್ರಾರಂಭ ಆಯಿತು. ಮಧ್ಯರಾತ್ರಿಯಿಂದ ಹೆಂಗೆ ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ತೋ ಹಂಗೆ ರಾಯಣ್ಣನ ಹೋರಾಟ ಪ್ರಾರಂಭ ಆಗಿದ್ದೆ 15ನೇ ತಾರೀಕು. ಕೆಲವೊಂದು ಕಾರಣಾಂತರಗಳಿಂದ 14ನೇ ತಾರೀಕು ಅಲ್ಲಿ ಕೂಡಿಸ್ಬೇಕಂಥೇಳಿ ಪ್ರಯತ್ನ ಆಯಿತು. ಆದರೆ ಅದಾಗಲಿಲ್ಲ ಅನ್ನೋ ಕಾರಣಕ್ಕೆ ಕೆಲವೊಂದು ಅಲ್ಲಿಯ MES ನಾಯಕರುಗಳು, MES ಪುಡಾರಿಗಳು ಅದನ್ನು ಭಾಳಷ್ಟು ತೀವ್ರ ರೀತಿಯಾಗಿ ವಿರೋಧಿಸಿ, ಭಾಳಷ್ಟು ವಿರೋಧ ವ್ಯಕ್ತಪಡಿಸಿ ನಮ್ಮ ಮೇಲೆ ಅವರು ಹಲ್ಲೆ ಮಾಡೋಕ್ಕೂ ಕೂಡ ಅವರೆಲ್ಲ ಮುಂದಾಗಿದ್ದರು.
ಅಂಥ ಸಂದರ್ಭದಲ್ಲಿ ಹೋರಾಟ ಪ್ರಾರಂಭ ಆಯಿತು. ಹೋರಾಟ ಕಾಲ್ಗಿಚ್ಚಿನಂತೆ ಇಡೀ ರಾಜ್ಯಕ್ಕೆ ವ್ಯಾಪಿಸ್ಕೊಂತು. ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಹೋರಾಟ ಪ್ರಾರಂಭ ಆಗಿ ಜನ ಎಲ್ಲ ಕೂಡ ಬೆಳಗಾವಿ ಚಲೋ ಅಂತ ಹೇಳಿ ಬೆಳಗಾವಿಗೆ ಬಂದು ಭಾರಿ ಬೃಹತ್ ಪ್ರತಿಭಟನೆಯನ್ನು ರಾಯಣ್ಣನ ಅಭಿಮಾನಿಗಳು, ಕನ್ನಡ ಪರ ಸಂಘಟನೆ, ಹೋರಾಟಗಾರರು, ಕನ್ನಡಿಗರೆಲ್ಲ ಸೇರಿಕೊಂಡು ಬೃಹತ್ ಹೋರಾಟ ಮಾಡಿದ್ರು. ರಾಯಣ್ಣನ ಪ್ರತಿಮೆ ಆಗಬೇಕಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದಿಂದ ಬಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕಳಿಸಿದರು. ಆದರೂ ಕೂಡ ಇಲ್ಲಿ ಆಗಬಾರ್ದು ಅನ್ನುವಂಥದ್ದು ಒಂದು ಷಡ್ಯಂತ್ರವನ್ನು ನಾಡ ವಿರೋಧಿಗಳು ಮಾಡ್ತಾಯಿದ್ರು. ಆದ್ರೆ ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅವತ್ತೇ ಒಂದು ತೀರ್ಮಾನಕ್ಕೆ ಬಂದ್ವಿ. ನಾನು ನಮ್ಮ ಹಿರಿಯ ಇವತ್ತು ಕರವೇ ರಾಜ್ಯ ಸಂಚಾಲಕರಾದಂಥ ಸುರೇಶ್ ಗವನ್ನವರವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ್ಕೊಂಡು ಇದಕ್ಕೊಂದು ಅಂತ್ಯ ಹಾಡಬೇಕು. ಏನೇ ಆಗಲಿ ನಮ್ಮ ಜೀವ ಹೋದರೂ ಚಿಂತೆ ಇಲ್ಲ. ಅವತ್ತು ರಾಯಣ್ಣ ಆಗಸ್ಟ್ 14ಕ್ಕೆ ಎಲ್ಲಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ವೋ ಅವತ್ತು ಅಲ್ಲೇ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂಥೇಳಿ ತೀರ್ಮಾನ ತಗೊಂಡು ರಾತ್ರೋರಾತ್ರಿ ನಾವೆಲ್ಲ ಒಂದು ಗುಂಪನ್ನು ಕಟ್ಕೊಂಡು ಅವತ್ತೇ ರಾತ್ರಿ ಅಲ್ಲಿ ಯಾವತ್ತು ಹೋರಾಟ ಆಗಿ ಒಂದು ಹೋರಾಟ ಆದ ದಿನವೇ ರಾತ್ರಿ ನಾವಲ್ಲಿ ರಾಯಣ್ಣನ ಪ್ರತಿಮೆಯನ್ನು ಕೂಡಿಸಿದ್ವಿ. ಪ್ರತಿಮೆ ಕೂಡಿಸಿ ಕೆಲವೇ ಕ್ಷಣಗಳಲ್ಲಿ ಎಲ್ಲ ಮಾಧ್ಯಮದ ಮಿತ್ರರಲ್ಲಿ ಬಂದು ಆ ರಾಯಣ್ಣನ ಮೂರ್ತಿಯನ್ನು ಎಲ್ಲೂ ಕೂಡ ಅಲ್ಲಿ ಇದಾಗದೆ ಅಲ್ಲೇ ಶಾಶ್ವತವಾಗಿ ಉಳಿತು. ಅದೊಂದು ದೊಡ್ಡ ಹೋರಾಟ, ಇತಿಹಾಸದೊಳಗೆ ಬರೆಯುವಂಥ ಹೋರಾಟ ಅಂತಲೇ ಹೇಳಬೇಕಾಗತ್ತೆ. ಅವತ್ತಿನ ನಾವೆಲ್ಲ ಕೂಡ ಜೀವನದ ಹಂಗನ್ನು ತೊರೆದು ಅವತ್ತು ರಾಯಣ್ಣನ ಮೂರ್ತಿ ಕೂಡಿಸಿದ್ವಿ. ಅದಾದ ನಂತರ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಕೆಲವೆಲ್ಲ ಪುಡಾರಿಗಳಲ್ಲಿ ಬಂದು ಅಲ್ಲಿ ಅದನ್ನು ರಾಯಣ್ಣನ ಮೂರ್ತಿ ತೆರವುಗೊಳಿಸ್ಬೇಕಂತ ಹೇಳಿ ಪ್ರತಿಭಟನೆ ಮಾಡಿದಾಗ ಅವ್ರ ನಡು ಘರ್ಷಣೆ ಆಯಿತು. ತದನಂತರ ಲಾಠಿ ಚಾರ್ಜು ಮಾಡಿದ್ರು. ಈಗೂ ಅದು ಲಾಠಿ ಚಾರ್ಜ್ ಆದರೂ ಅವತ್ತಿನ ಹೋರಾಟ ಇಡೀ ಎಲ್ಲ ಕನ್ನಡಿಗರಿಗೆ ಸಿಕ್ಕಂಥ ಜಯ ಅಂತಲೇ ಹೇಳಬೇಕಾಗತ್ತೆ. ಇವತ್ತಾದರೂ ನಾವು ನಂದಗಡಕ್ಕೆ ಹೋಗ್ಬೇಕಂದ್ರೆ ಪಿರನ್ನವಾಡಿ ರಾಯಣ್ಣನ ದರ್ಶನ ತಗೊಂಡೇ ನಾವು ನಂದಗಡಕ್ಕೆ ಹೋಗ್ಬೇಕು. ಅಲ್ಲಿ ದರ್ಶನ ತಗೊಂಡೇ ಹೋಗ್ತಾರೆ. ಇನ್ನೊಂದು ವಿಚಾರ ಅಂತಂದ್ರೆ ಪ್ರತಿದಿನ ಪೂಜೆ ಆಗುವಂಥ ಮೂರ್ತಿ ಇದ್ರದ್ದಾದ್ರೆ ಅದೇ ಒಂದೇ ಮೂರ್ತಿ ಅನ್ಸುತ್ತೆ ಬೆಳಗಾವಿ. ಹೌದು, ನಿಜವಾಗ್ಲೂ ಅಲ್ಲಿ ಆ ಪಿರನ್ವಾಡಿ ಗ್ರಾಮಸ್ಥರು ಭಾಳಷ್ಟು ಅದೃಷ್ಟವಂತರು ಅಂತಲೇ ಹೇಳಬೇಕಾಗತ್ತೆ. ಯಾಕಂದರೆ ಅದಕ್ಕೊಂದು ದೈವ ಶಕ್ತಿ ಇದೆ. ಆ ಯಾವುದೋ ಹೆಂಗೋ ರಾಯಣ್ಣನ ಮೂರ್ತಿ ಅಲ್ಲಿ ಕೂತು ದಿನನಿತ್ಯವೂ ಕೂಡ ಅಲ್ಲಿ ಅಭಿಷೇಕ ಆಗುತ್ತೆ, ಪೂಜೆ ಪುನಸ್ಕಾರ ಆಗುತ್ತೆ. ನಮ್ಮ ಭೀಮಪ್ಪ ಇವರು ನಮ್ಮ ಗಡ್ದಾರ ಅಂಥೇಳಿ ಅವರು ದಿನನಿತ್ಯನೂ ಅದನ್ನು ಪೂಜೆ ಮಾಡಿ ಅದಕ್ಕೆ ದಿನವೂ ಹೊಸ ಮಾಲಿ ಹಾಕೋದ್ರ ಮುಖಾಂತರ ಸಾಕಷ್ಟು ಪ್ರಯಾಣಿಕರು, ಸಾಕಷ್ಟು ಪ್ರವಾಸಿಗರು ರಾಯಣ್ಣನ ದರ್ಶನ ತಗೊಂಡೇ ಮುಂದೆ ಗೋವಾಕ್ಕೆ ಹೋಗ್ತಾರೆ, ನಂದಗಡಕ್ಕೆ ನಂದಗಡಕ್ಕೆ ಹೋಗ್ತಾರೆ, ಖಾನಾಪುರ್ಗೆ ಖಾನಾಪುರ್ಗೆ ಹೋಗ್ತಾರೆ. ಒಟ್ಟಾರೆಯಾಗಿ ಪಿರನ್ವಾಡಿ ಹೋರಾಟ ಭಾಳ ದೊಡ್ಡ ಹೋರಾಟ. ಅದು ಕನ್ನಡಿಗರಿಗೆ ಸಿಕ್ಕಂಥ ದೊಡ್ಡ ಜಯ ಅಂತಲೇ ಹೇಳಬೇಕಾಗುತ್ತೆ. ಕೇವಲ ಕನ್ನಡ ಪರ ಹೋರಾಟ ಅಷ್ಟೇ ಅಲ್ಲ, ರೈತರ ಪರವಾಗಿಯೂ ಸಹ ನಿಂತು ಹೋರಾಟವನ್ನು ಮಾಡಿದಿರಿ. ಮಹದಾಯಿ ವಿವಾದ ಬಂದಾಗ ಮಹದಾಯಿ ಸಂಬಂಧ ನೀವು ಎಷ್ಟೆಲ್ಲ ಹೋರಾಟ ಮಾಡಿದಿರಿ. ಆದರೆ ಎಲ್ಲೋ ಬೆಳಗಾವಿ ಜಿಲ್ಲಾ ರಾಜಕೀಯ ವಲಯದಲ್ಲಿ ಅಂದರೆ ಜಿಲ್ಲಾ ರಾಜಕಾರಣಿಗಳಿಗೆ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಈ ಭಾಷಾ ರಾಜಕಾರಣ ಮತ್ತು ಒಂದು ರೀತಿ ಈ ಮಹದಾಯಿ ವಿವಾದವನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ನಿಮಗೂ ಏನಾದರೂ ಅನುಮಾನ ಕಾಡುತ್ತಾ? ಒಂದು ವಿಚಾರ ಹೇಳ್ತೀನಿ, ಕರ್ನಾಟಕ ರಕ್ಷಣಾ ವೇದಿಕೆ ಬರೀ ನಾಡು ನುಡಿ ವಿಚಾರ ಬಂದಾಗಲ್ಲ, ನೀರು, ನೆಲ, ಜಲ, ರೈತರ ಪರವಾಗೂ ಕೂಡ ನಿಲ್ತದೆ. ಬೆಂಗಳೂರೊಳಗೆ ನಮ್ಮ ನಾರಾಯಣಗೌಡರು ಕಾವೇರಿ ವಿಚಾರ ಬಂದಾಗ ಎಂಥದ್ದು ಕೂಡ ದೊಡ್ಡ ಹೋರಾಟಕ್ಕೆ ಕರೆ ಕೊಟ್ಟು ಆ ಹೋರಾಟಕ್ಕೆ ಯಶಸ್ವಿ ಅದನ್ನು ಹಿಂದಿನ ನಿರ್ದೇಶನ ಅದಾವ. ಆದರೆ ಇಲ್ಲೂ ಕೂಡ ನಾವು ಮಹದಾಯಿ ವಿಚಾರದವಾಗಿ ನೋಡಿದ್ವು ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹುಬ್ಬಳ್ಳಿಯ ಜಿಲ್ಲೆಯವರಾಗಿರ್ಬೋದು, ಗದಗ ಜಿಲ್ಲೆಯವರಾಗಿರ್ಬೋದು, ಬೆಳಗಾವಿ ಜಿಲ್ಲೆಯವರು ಸಾಕಷ್ಟು ಮಹದಾಯಿ ಕಳಸಾ ಬಂಡೂರಿ ಸಲುವಾಗಿ ಹೋರಾಟವನ್ನು ಮಾಡಿದ್ದೀವಿ. ಆದ್ರೆ ಕೆಲವೊಂದು ವಿಚಾರದಾಗ ನೋಡಬೇಕು ಅಂದರೆ ಪಕ್ಕದ ರಾಜ್ಯ ಗೋವಾ ಬರೀ 2 ಸಂಸದರುಗಳನ್ನು ಒಳಗೊಂಡಿದೆ. ಆ 2 ಸಂಸದರುಗಳು ನಮ್ಮ 28 ಸಂಸದರುಗಳನ್ನು ಕಟ್ಟಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾಕೆ ಆ ರೀತಿ ಒಂದು ಇಚ್ಛಾಶಕ್ತಿ ಕೊರತೆ ಕಾಡ್ತಾ ಇದೆ ಅನ್ನೋಂಥದ್ದು ನಮಗೆ ಅನುಮಾನ ಆಗ್ತಾ ಇದೆ. ರಾಜಕಾರಣಿಗಳು ಇಂಥ ವಿಚಾರ ಬಂದಾಗ, ನಾಡು ನುಡಿ ನೆಲ ಜಲ ಗಡಿ ವಿಚಾರ ಬಂದಾಗ, ಭಾಷೆ ವಿಚಾರ ಬಂದಾಗ ಪಕ್ಷ ಭೇದ ಭಾವವನ್ನು ಮರೆತು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸೇರಿ ಈ ವಿಚಾರಕ್ಕೆ ನೀವು ನಿಲ್ಲಬೇಕು. ಪಕ್ಷವನ್ನು ಒಂದು ಕಡೆ ಬಿಟ್ಟು ನಾಡು ನುಡಿ ಬಂದಾಗ ಇವತ್ತು ಮಹಾರಾಷ್ಟ್ರ ನೋಡಿರ್ಬೋದು, ತಮಿಳುನಾಡು ನೋಡಿರ್ಬೋದು, ತೆಲಂಗಾಣ ನೋಡಿರ್ಬೋದು, ಆಂಧ್ರ ಪ್ರದೇಶ್, ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಷೆ ವಿಚಾರ ಬಂದಾಗ ಎಲ್ಲರೂ ಕೂಡ ಪಕ್ಷವನ್ನು ಬಿಟ್ಟು ಒಂದಾಗ್ತಾರೆ. ನಮ್ಮಲ್ಲಿ ಭಾಷಾ ವಿಚಾರಕ್ಕೆ ಬಂದಂಗೆ ಅದು ಯಾಕೋ ಒಂದು ಕಡೆ ಸ್ವಲ್ಪ ಅನುಮಾನಕ್ಕೆ ಕಡೆ ಆಗ್ತದೆ, ಯಾಕೋ ಅಷ್ಟು ಕಳಕಳಿ ಕಾಳಜಿಲ್ಲ ಅಂತ ಆಗುತ್ತೆ. ಅದಕ್ಕೆ ರಾಜಕಾರಣಿಗಳು ಇನ್ನಾದರೂ ಎಚ್ಚೆತ್ಕೊಂಡು ಪಕ್ಕದ ರಾಜ್ಯದ ಗೋವಾದವರಿಗೆ ಏನು ಸಂದೇಶವನ್ನು ಕಳಿಸುವಂಥ ಸಂದೇಶವನ್ನು ಕಳಿಸಿ ಎಲ್ಲರ ಒಂದು ಎಲ್ಲ ಪಕ್ಷದವ್ರು ಸೇರಿಕೊಂಡು
ಒಂದು ವಿಶೇಷವಾದಂಥ ನಿಯೋಗ ಕೇಂದ್ರ ಸರ್ಕಾರ ತಗೊಂಡೋಗಿ ತಕ್ಷಣವೇ ಮಹದಾಯಿ ಮತ್ತು ಕಳಸಾ ಬಂಡೂರು ವಿಚಾರವಾಗಿ ಒಂದು ಇತ್ಯರ್ಥವನ್ನು ಮಾಡಬೇಕು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ವಿರುದ್ಧ ಈ ಕೇಸ್ಗಳು ದಾಖಲಾಗಿದೆಯಾ, ಇನ್ನೂ ನಡೀತಾ ಇದೆಯಾ, ಎಷ್ಟು ಕೇಸ್ಗಳು ಸರ್? 4 ಕೇಸ್ಗಳು ನಡೀತಾ ಇದೆ, ಇನ್ನೂ ಕೂಡ ಬೆಳಗಾವಿಯ ಒಂದು ಜಿಲ್ಲಾ ನ್ಯಾಯಾಲಯದೊಳಗಡೆ ನಡೀತಾ ಇದ್ದಾವೆ. ಅದು ಕೂಡ ಕೆಲವೊಂದು ಶಿವಸೇನೆ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಕನ್ನಡದ ಬಾವುಟ ಒಂದು ಕಾಲೇಜ್ ಒಳಗಡೆ ಕನ್ನಡ ಬಾವುಟ ಒಬ್ಬ ಹುಡುಗ ಹಾರಿಸಿದಾಗ ಅದು ಅಲ್ಲಿ ಒಂದು ಗಲಾಟೆ ಆಗುತ್ತೆ. ಆ ಸಂಬಂಧಪಟ್ಟಂಗೆ ನಾರಾಯಣಗೌಡರು ಬೆಂಗಳೂರಿಂದ ಸಾವಿರಾರು ಕಾರ್ಯಕರ್ತರನ್ನ ಕರ್ಕೊಂಡು ಬೆಳಗಾವಿಗೆ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಒಂದು ಚೂರು ಗಲಾಟೆ ಆಗುತ್ತೆ. ಆ ಗಲಾಟೆ ಕೂಡ ಕೇಸ್ಗಳು ನಮ್ಮಲ್ಲಿ ಇನ್ನೂ 4 ಕೇಸ್ಗಳು ನಡೀತಾ ಇದ್ದಾವೆ. ಹೋರಾಟಗಾರರಿಗೇನು ಕೇಸ್ ಹೊಸದೇನಲ್ಲ. ಹೋರಾಟಗಾರರ ಮಧ್ಯೆ ಮತ್ತು ಪೊಲೀಸರ ಮಧ್ಯೆ ಕೇಸ್ಗಳು ನಾವು ಹೋರಾಟ ಮಾಡ್ತಿರ್ತೀವಿ, ಅವ್ರು ಕೇಸ್ಗಳು ಹಾಕ್ತಿರ್ತಾರೆ. ನಮ್ಮ ನಾರಾಯಣಗೌಡ್ರು ಯಾವಾಗ ಒಂದು ಮಾತು ಹೇಳ್ತಿರ್ತಾರೆ, ಒಂದು ಕೇಸ್ ಬಿತ್ತು ಅಂದರೆ ಒಂದು ಸ್ಟಾರ್ ಸಿಕ್ಕಂಗೆ, ಪ್ರಮೋಷನ್ ಬಡ್ತಿ ಹೊಂದಂಗೆ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಯಾವುದೇ ಕನ್ನಡದ ವಿಚಾರವಾಗಿ ಕೇಸ್ಗಳಿಗೆ ಹೆದರುವುದಿಲ್ಲ. ನಾವು ಇನ್ನೂ ಕೂಡ ನಮ್ಮ ಮೇಲೆ ಸಾಕಷ್ಟು ಕೇಸ್ ಬಿದ್ದರೂ ನಾವು ಕನ್ನಡದ ಹೋರಾಟಕ್ಕೆ ಹಿಂಜರುವುದಿಲ್ಲ ಅಂತ ನಾ ಹೇಳ್ತೀವಿ. ನಾನು ಯಾವುದೋ ಒಂದು ಸಂದರ್ಶನದಲ್ಲಿ ನೋಡ್ತಾ ಇದ್ದೆ, ನಾರಾಯಣಗೌಡರು ತಿಂಗಳಿಗೆ 1 ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರಂತೆ ಕೇಸ್ಗಳು. ಈ ರೀತಿ ಕಾರ್ಯಕರ್ತರಿಗೆ ಯಾರಾದರೂ ಕೇಸ್ ಹಾಕಿದರೆ ಅವರ ಪರವಾಗಿ ನಿಲ್ಲಕ್ಕೆ ಎಲ್ಲ ಏನು ಹೇಳ್ತೀರಿ ಅಂತ ನಾರಾಯಣಗೌಡರ ಬಗ್ಗೆ ಹೇಳೋದಾದರೆ? ನಿಜವಾಗ್ಲೂ ನಾವು ಭಾಳಷ್ಟು ನಮಗೆ ಅಂಥ ಅಧ್ಯಕ್ಷರು ಸಿಗ್ತಾರನ್ನೋದಕ್ಕೆ ನಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ, ನಮ್ಮಂಥ ಅದೃಷ್ಟಶಾಲಿಗಳು ಯಾರು ಅಂತಲೇ ಹೇಳಬೇಕಾಗತ್ತೆ. ಯಾಕಂದರೆ ಒಂದು ರಾಜಕೀಯ ಪಕ್ಷಗಳು ಆ ರೀತಿ ನಡ್ಕೋತಾವೋ ಇಲ್ಲೋ ಗೊತ್ತಿಲ್ಲ, ಆದರೆ ಒಂದು ಸಂಘಟನೆ ಇದಕ್ಕೆ ಯಾವುದೇ ರೀತಿಯಾದಂಥ ಆರ್ಥಿಕ ಮೂಲ ಇರುವುದಿಲ್ಲ. ನಮ್ಮಲ್ಲಿ ಯಾವುದೇ ಅಧಿಕಾರ ಇರುವುದಿಲ್ಲ, ಯಾವುದೇ ಇದಿರೋದಿಲ್ಲ, ಆರ್ಥಿಕ ಮೂಲನೂ ಇರುವುದಿಲ್ಲ. ಆದರೆ ಯಾರೋ ಎಲ್ಲರೂ ಕೂಡ ಸಹಕಾರದಿಂದ, ಎಲ್ಲರ ಒಂದು ಪ್ರೀತಿಯಿಂದ, ಎಲ್ಲರ ಒಂದು ಸ್ನೇಹಿತರ ಬಳಗದಿಂದ ನಾವೆಲ್ಲ ಒಂದೇನೋ ಸಹಾಯ ಸಹಕಾರವನ್ನು ತಗೊಂಡು ಸಂಘಟನೆಯನ್ನು ನಡೆಸ್ತೀವಿ. ಆದರೆ ರಾಜಕೀಯ ಪಕ್ಷಗಳು ನಾಚುವ ರೀತಿಯೊಳಗಡೆ ನಮ್ಮ ಸಂಘಟನೆಯೊಳಗೆ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ. ಯಾಕಂದರೆ ಇವತ್ತು ನೋಡ್ಬೋದು, ನಮ್ಮಲ್ಲಿ ಮೊನ್ನೆ ಬೆಳಗಾವಿ ಒಳಗಡೆ ಒಂದು ಕಾರ್ಯಕಾರಿಣಿ ಸಭೆ ಮಾಡಿದ್ರು. ಕಾರ್ಯಕಾರಿಣಿ ಸಭೆ ಇಷ್ಟು ಅಚ್ಚುಕಟ್ಟಾದಂಥ ಕಾರ್ಯಕಾರಿಣಿ ಸಭೆ, ಪ್ರತಿಯೊಬ್ಬನೂ ಅಲ್ಲಿ ಬಂದಂಥವರು ಯಾರೂ ಕಾರ್ಯಕರ್ತರು ಇರಲಿಲ್ಲ. ಪ್ರತಿಯೊಬ್ಬ ತಾಲೂಕಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು, ಜಿಲ್ಲಾ ಅಧ್ಯಕ್ಷರುಗಳು ಬಂದಿದ್ದರು. ಅವರಿಗೆಲ್ಲ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿ ಭಾಳಷ್ಟು ಕೂಡ ಯಾರಿಗೂ ತೊಂದರೆ ಆಗಲ್ದಂಗೆ ಭಾಳ ಒಳ್ಳೆ ರೀತಿಯಾದಂಥ ಕಾರ್ಯಕಾರಿಣಿ ಸಭೆಯನ್ನು ಮಾಡಿದ್ರು. ಇದೊಂದೇ ಅಲ್ಲ, ಬೆಂಗಳೂರಲ್ಲಿ ನಡೀತಾ ಇರುವಂಥ ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮಗಳಲ್ಲೂ ಭಾಳಷ್ಟು ಶಿಸ್ತುಬದ್ಧವಾದಂಥ, ಎಲ್ಲಾದರೂ ಒಂದು ಕಡೆ ಹಿರಿಯ ಸಾಹಿತಿಗಳು, ದೊಡ್ಡ ದೊಡ್ಡ ಹೋರಾಟಗಾರರು ಹೇಳ್ತಿರ್ತಾರೆ, ಶಿಸ್ತು ಬದ್ಧತೆಯನ್ನು ಕಳ್ಕೊಬೇಕಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ನಾರಾಯಣಗೌಡರು ಮತ್ತು ಅವರೆಲ್ಲ ಕಾರ್ಯಕರ್ತರನ್ನ ನೋಡಿ ನಾವು ಕಲಿಬೇಕು ಅಂತ ಸಾಕಷ್ಟು ಹಿರಿಯರು ಕೂಡ ಹೇಳಿದ್ದಾರೆ. ಅಂಥ ಶಿಸ್ತುಬದ್ಧವಾದಂಥ ಸಂಘಟನೆ ಗೌಡರು ಕೂಡ ಸಾಕಷ್ಟು ಈ ಕೇಸ್ಗಳ ಸಂಬಂಧಪಟ್ಟಂಗೆ ನಮ್ಮದು ಬೆಂಗಳೂರೊಳಗೆ ಒಂದು ಕಾನೂನು ತಂಡನೇ ಇದೆ, ವಕೀಲರ ತಂಡನೇ ಇದೆ. ಅವರೆಷ್ಟೋ ಕೂಡ ದಿನನಿತ್ಯವೂ ಕೂಡ ಅವರು ಯಾವುದೇ ಬೇರೆ ಕೇಸ್ಗಳನ್ನು ಹಿಡಿಲ್ದೆ ಕರವೇ ಕೇಸ್ಗಳನ್ನೇ ಅವ್ರು ನಡೆಸ್ಕೊಂಡು ವೈಯಕ್ತಿಕವಾಗಿ ಗೌಡರು ಅವ್ರಿಗೇನು ಕೊಡಬೇಕು ಅದನ್ನು ಕೊಟ್ಟು ಬಂದಂಥ ಕಾರ್ಯಕರ್ತರಿಗೆ ಅಂದರೆ ಒಳ್ಳೆ ರೀತಿಯಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಕೂಡ ಆ ಕೇಸ್ಗೆ ಅಟೆಂಡ್ ಆಗಿ ಅವ್ರ ಮನೆಯೊಳಗೆ ತೊಂದರೆ ಇದ್ದರೂ ಕೂಡ ಅಂಥವ್ರನ್ನೆಲ್ಲ ನೋಡಿಕೊಂಡು ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳಷ್ಟು ನೀವು ಹೇಳ್ದಂಗೆ ನಾರಾಯಣಗೌಡರಿಗೆ ತಿಂಗಳಿಗೆ ಭಾಳಷ್ಟು ಖರ್ಚು ವೆಚ್ಚಗಳಿದೆ. ಅದು ಭಗವಂತನೇ ಅವ್ರನ್ನ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕರವೇ ಸಂಘಟನೆ ಬಿಟ್ಟು ದೀಪಕ್ ಗುಡುಗನಟ್ಟಿಯವರು ಮತ್ತೇನು ಮಾಡ್ತಾರೆ ಅಂದರೆ ಆರ್ಥಿಕವಾಗಿ ಉಪಜೀವನ ನಡೆಸಲು ಏನು ಮಾಡ್ತಾರೆ ಅಂತ? ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆ ನಮ್ಮ ನಾರಾಯಣಗೌಡರು ಯಾವತ್ತೂ ಹೇಳ್ತಿರ್ತಾರೆ, ಹೋರಾಟವನ್ನು ಜೀವನಾಗಿ ಮಾಡ್ಕೋಬಾರ್ದು, ಜೀವನದ ಜೊತೆ ಹೋರಾಟವನ್ನು ಮಾಡಬೇಕು ಅಂಥೇಳಿ. ಅದೇ ನಾನು ಕೂಡ ಖಾಸಗಿಯಾಗಿ ನನ್ನದು ಕೂಡ ಸ್ವಲ್ಪ ಒಂದು ಉದ್ಯಮಗಳದಾವ. ಬಿಲ್ಡಿಂಗ್ಗಳನ್ನು ಕಟ್ಟಿ ಮಾರೋದು ಮಾಡ್ತೀವಿ, ಪ್ಲಾಟ್ಗಳನ್ನು ತಗೊಳ್ಳೋದು ಕೊಡೋದು ಮಾಡ್ತೀವಿ, ಸಾಕಷ್ಟು ಖಾಸಗಿ ಕಾಂಟ್ರಾಕ್ಟ್ ವರ್ಕ್ನೂ ಮಾಡ್ತೀವಿ, ಗುತ್ತಿಗೆದಾರ ಕೆಲಸವನ್ನು ಕೂಡ ಮಾಡ್ತೀನಿ. ಸಣ್ಣ ಪುಟ್ಟ ಇವು ಉದ್ಯಮಗಳನ್ನು ಮಾಡಿಕೊಂಡು ನನ್ನ ಎಲ್ಲ ಜೊತೆ ಇರುವಂಥ ಸ್ನೇಹಿತರ ಬಳಗವನ್ನು, ನನ್ನ ಸಂಘಟನೆಯನ್ನು, ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಮನೇಲಿ ಏನಂತಾರೆ ಈ ರೀತಿ ಹೋರಾಟದಲ್ಲಿ ಭಾಗವಹಿಸಿ ಕೆಲವೊಂದು ಸಲ ಜೈಲಿಗೆ ಹೋದಾಗ ಕೆಲವೊಂದು ಸಲ ಜನ ಟೀಕೆ ಮಾಡೋರು ಇರ್ತಾರೆ ನಿಮ್ಮನ್ನು. ಸೊ ಆವಾಗ ಸಾಮಾಜಿಕ ಜಾಲತಾಣ ಬಂದ ಮೇಲೆ ಆ ಟೀಕೆಗಳು ಸಹ ಜಾಸ್ತಿ ಆಗ್ತವೆ, ನೋಡ್ತಾ ಇರ್ತೀರಿ. ಸೊ ಮನೆಯಲ್ಲಿ ಹೇಗೆ ವಾತಾವರಣ ಇರುತ್ತೆ ಅಂತ? ಟೀಕೆ ಮಾಡೋರ್ಗೊಂದು ಹೇಳಿಬಿಡ್ತೀನಿ, ಟೀಕೆಗಳು ಸಾಯುತ್ತವೆ, ಮಾಡುವಂಥ ಕೆಲಸಗಳು ಉಳಿಯುತ್ತವೆ ಅಂಥೇಳಿ.
ಟೀಕೆ ಮಾಡ್ಕೊತ ಹೋಗ್ತಾರೆ. ಆದರೆ ನಾವು ಮಾಡುವಂಥ ಪ್ರಾಮಾಣಿಕತೆ ಕೆಲಸ ಶಾಶ್ವತವಾಗಿ ಅದು ಅಜರಾಮರವಾಗಿರ್ತವೆ. ಹಾಗಾಗಿ ನಾನು ಮನೆಯವ್ರಿಗೂ ಕೂಡ ನನ್ನ ತಂದೆ ತಾಯಿಗೂ ನಾನು ಜೈಲಿಗೆ ಹೋಗಿದ್ದ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ. ನಾನು PUC ಮೊದಲನೇ ವರ್ಷದೊಳಗಿದ್ದಾಗ ನಾನು 70 ಜನ ಹೋದಾಗ ಗೊತ್ತಿರಲಿಲ್ಲ ನಾವೆಲ್ಲೋ ಹೊರಗಡೆ ಇದ್ದೀನಿ ಅಂಥೇಳಿ. ಅವತ್ತು ಅವ್ರಿಗೆ ಇನ್ನೂವರೆಗೂ ಗೊತ್ತಾಗಿಲ್ಲ. ಅವ್ರಿಗೆ ಈ ಮುಖಾಂತರನೇ ಗೊತ್ತಾದರೂ ಆಗಬಹುದು. ಅದ್ರ ಜೊತೆ ನನ್ನ ಕುಟುಂಬ, ನನ್ನ ಧರ್ಮಪತ್ನಿ, ನನ್ನ ತಂದೆ ತಾಯಿ ಭಾಳಷ್ಟು ನನ್ನ ಕನ್ನಡ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲರೂ ಕೂಡ ಒಂದು ನನ್ನ ಕಾಳಜಿ ಹೊಳಿತಾರೆ, ಹೋರಾಟಕ್ಕೆ ಸಹಕಾರವನ್ನು ಕೊಡ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಮುಖಾಂತರ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈಗ ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳು ಎಷ್ಟಿದಾವೋ ಅಷ್ಟು ಕನ್ನಡ ಸಂಘಟನೆಗಳಾಗಿದ್ದಾವ ಅಂತ. ಈ ಎಲ್ಲ ಕ್ಷೇತ್ರಗಳಲ್ಲಿರುವಂತೆ ಇಲ್ಲೂ ಸಹ ಭಿನ್ನಾಭಿಪ್ರಾಯ ಭಿನ್ನರಾಗ ಇರುತ್ತಾ ಅಂತ. ಹೌದು ಎಲ್ಲೋ ಒಂದು ಕಡೆ ಆ ಕನ್ನಡ ಹೋರಾಟ ಕೆಲವೊಂದು ಕಡೆ ಸೇರಿಕೊಂಡು ಏನೇನೋ ಮನಸ್ತಾಪಗಳನ್ನು ಮಾಡಿಕೊಂಡು ಬೇರೆ ಬೇರೆ ಒಂದು ವಿಚಾರದಿಂದ ತಪ್ಪ ಗ್ರಹಿಕೆಗಳನ್ನು ತಿಳ್ಕೊಂಡು ಬೇರೆ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಅವರಲ್ಲೆಲ್ಲ ವಿನಂತಿ, ಸಂಘಟನೆ ಮಾಡೋದು ದೊಡ್ಡ ಮಾತಲ್ಲ. ಒಂದು ರಿಜಿಸ್ಟ್ರೇಷನ್ ಮಾಡ್ತಾರೆ, ಸಂಘಟನೆಯನ್ನು ಮಾಡ್ತಾರೆ, ಅದನ್ನು ತಗೊಂಡು ಹೋಗಬೇಕು, ಒಂದು ನಡೆಸ್ಕೊಂಡು ಹೋಗುವಂಥದ್ದು ಏನು ಮಹತ್ವವಾದಂಥ ಪಾತ್ರ ಇದೆ. ಯಾಕಂದರೆ ಏನೋ ಒಂದು ನಾವು ಯಾವುದೋ ಒಂದು ಆನಿನ ತಂದು ತರೋದು ದೊಡ್ಡ ಮಾತಲ್ಲ, ಅದನ್ನು ಸಾಕೋದು ಭಾಳ ದೊಡ್ಡ ಮಾತಿದೆ. ಅದಕ್ಕೆ ಆ ಎಲ್ಲ ಅಂಥ ಸಂಘಟನೆಗಳನ್ನ ನಾವೆಲ್ಲ ಒಂದೇ ದೋಣಿಯಲ್ಲಿ ಸಾಗುವಂಥವ್ರು. ಬೇರೆ ಬೇರೆ ಸಂಘಟನೆಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕಿತ್ತಾಡ್ಕೊಂಡು ಬದಲಿ ಎಲ್ಲರೂ ಕೂಡ್ಕೊಂಡು ಒಂದೇ ಸಂಘಟನೆಯಲ್ಲಿ ಗಿದ್ಕೊಂಡು ನಾವೆಲ್ಲ ಒಂದು ಸಹೋದ್ಯೋಗಿಗಳತ್ತೆ, ಅಣ್ಣತಮ್ಮರ್ಗದ ಗತೆ ನಾವೆಲ್ಲ ಕೂಡ ಬಾಳದು ಅಂದರೆ ಒಂದು ನಾಡದ್ರೋಹಿಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸ್ತದೆ. ಯಾಕಂದರೆ ಎಲ್ಲೆಲ್ಲೂ ಕೂಡ ಈಗ ಸಾಕಷ್ಟು ನೀವು ಹೇಳ್ದಂಗೆ ಕನ್ನಡ ಸಂಘಟನೆಗಳು ಭಾಳಷ್ಟಾಗಿದ್ದಾರೆ. ಮನೆಗೊಬ್ಬರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಮನೆಗೊಬ್ಬರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಆದರೆ ಆಗಲಿ ಅವ್ರವ್ರ ವಿಚಾರ ಅವ್ರವ್ರ ತತ್ವ ಸಿದ್ಧಾಂತದ ಮೇಲೆ ಹೋಗ್ತದೆ. ಆದರೆ ಸಂಘಟನೆ ನಡೆಸೋದು ಈ ಸಂದರ್ಭದಲ್ಲಿ ಭಾಳಷ್ಟು ಕಷ್ಟಕರ ಇದೆ ಅಂತ ನಾನು ಹೇಳ್ತೀನಿ. ಮತ್ತೊಂದೆಡೆ ಸರ್, ನಾಡದ್ರೋಹಿ MES ಏನು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಈಗ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ, ಅಲ್ಲಿಯ ನಾಯಕರಿಗೆ ಹಿಂಬಾಲು ಬೀಳ್ತಾವ್ರಿ. ಈಗೆಲ್ಲೋ ಒಂದು ಕಡೆ ಅನಿಸುತ್ತಾ ಇಲ್ಲಿ ಬೆಳಗಾವಿಯಲ್ಲಿ ಕನ್ನಡಿಗರು ಮರಾಠಿಗರು ಎಲ್ಲರೂ ಸಹ ಒಂದೊಂದಾಗೇ ಇದ್ದಾರೆ. ಆದರೆ ಮುಗ್ಧ ಮರಾಠಿಗರ ಬ್ರೈನ್ ವಾಶ್ ಮಾಡುವಂಥ ಕೆಲಸವೂ ಸಹ ರಾಜಕಾರಣಿಗಳಿಂದನೇ ನಡೀತಾ ಇದೆ ಅಂತ ಕೆಲವೊಂದಿಷ್ಟು ಜನರ ಭಾವನೆಯೂ ಇದೆ. ನಿಜವಾಗ್ಲೂ ಇವತ್ತು ಮಹಾರಾಷ್ಟ್ರದೊಳಗೆ ಚುನಾವಣೆ ನಡೀತಾ ಇದೆ ಅಂದರೆ ಮಹಾರಾಷ್ಟ್ರದ ರಾಜಕಾರಣಿಗಳು ಬೆಳಗಾವಿಯ ವಿಷಯವನ್ನು ಮುಂದಿಟ್ಕೊಂಡೇ ಅಲ್ಲಿ ಚುನಾವಣೆ ಮಾಡ್ತಾರೆ, ಅಲ್ಲಿಯ ಮರಾಠಿಗರಿಂದ ಮತವನ್ನು ತಗೊತಾರೆ. ಆದರೆ ಇಲ್ಲಿ ಮರಾಠಿಗರು ಮತ್ತು ಕನ್ನಡಿಗರು ಭಾರಿ ಸಾಮರಸ್ಯದಿಂದ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ. ಯಾರೋ ಆ ಸೌಹಾರ್ದತೆಗೆ ಹುಳಿ ಹಿಂಡುವಂಥ ಕೆಲಸ ಮಾಡಿಕೊಂಡು ಇಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೋ ಸಲುವಾಗಿ ಕೆಲವು ಸ್ವಯಂ ಘೋಷಿತ ನಾಯಕರು, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂಥೇಳಿ ನಾಡದ್ರೋಹಿ ಸಂಘಟನೆಯವರು ಇಲ್ಲೆಲ್ಲ ತಮ್ಮ ಒಂದು ರಾಜಕೀಯ ಅಸ್ತಿತ್ವವನ್ನು ಕಾಪಾಡ್ಕೋ ಸಲುವಾಗಿ ಇಲ್ಲಿಯ ಸಾಮರಸ್ಯಕ್ಕೆ ವಿಷಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ದುರುಪಯೋಗವನ್ನು ಮಹಾರಾಷ್ಟ್ರದ ರಾಜಕಾರಣಿಗಳು ತಗೊಳ್ತಾ ಇದ್ದಾರೆ. ಆದರೆ ಇವತ್ತು ಎಷ್ಟೋ ಬದಲಾವಣೆ ಆಗಿದೆ. ಅವತ್ತಿನ ಕರಾಳ ದಿನಾಚರಣೆಗೆ ಈಗಿನ ರಾಜ್ಯೋತ್ಸವಕ್ಕೆ ನೋಡಿದ್ರೆ ಭಾಳಷ್ಟು ವ್ಯತ್ಯಾಸ ಆಗುತ್ತೆ. ಆದರೆ ಯುವಕರೆಲ್ಲ, ಈಗಿನ ಮರಾಠಿ ಯುವಕರೆಲ್ಲ ನವಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವಕ್ಕೆ ಬಂದು ನಮಗೆಲ್ಲ ಶುಭಾಶಯಗಳನ್ನು ತಿಳಿಸಿ ಅವರೆಲ್ಲ ಆ ಸಂಭ್ರಮದೊಳಗಡೆ ಸಡಗರದೊಳಗಡೆ ಪಾಲ್ಗೊಂಡು ನಮ್ಮ ಜೊತೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಭಾಳಷ್ಟು ಮರಾಠಿ ಯುವಕರು ಕೂಡ ಬದಲಾವಣೆ ಆಗ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಅವರ ಬದಲಾವಣೆ ಅವ್ರಿಗೆ ಏನು ಹೇಳ್ತಾರಂದ್ರೆ, ನಾವು ಕರ್ನಾಟಕದೊಳಗಿದ್ದೀವಿ, ಕನ್ನಡದ ಅನ್ನ ಉಣ್ತಾ ಇದ್ದೀವಿ, ಕರ್ನಾಟಕದ ಮೂಲಭೂತ ಸೌಕರ್ಯಗಳನ್ನು ತಗೊಳ್ತಾ ಇದ್ದೀವಿ. ನಾವು ಯಾವ ನೆಲದೊಳಗಿದ್ದೀವೋ ಅದೇ ನೆಲದೊಳದ ಭಾಷೆ ಪರವಾಗಿರ್ತೀವಿ, ಆ ನೆಲಕ್ಕನೇ ಜೈ ಅಂತ ಹೇಳ್ತೀವಿ. ಅದು ಯಾರೋ ಹಿರಿಯರು ತಮಗೆ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ, ಅವ್ರ ಪರವಾಗಿ ನಾವು ನಿಲ್ಲುವುದಿಲ್ಲ ಅಂತಲೇ ಈಗಿನ ಮರಾಠಿ ಯುವಕರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್, ನಮ್ಮೊತ್ತಿಗೆ ಇಷ್ಟೊತ್ತಿಗೆ ನೀವು ಮಾತನಾಡೋದಕ್ಕೆ. ಮತ್ತು ಏನು ನೀವು ಹೇಳಿದ್ರಿ, ಟೀಕೆಗಳು ಸಾಯುತ್ತವೆ, ಕೆಲಸ ಉಳಿಯುತ್ತೆ ಅಂತ. ನಿಮ್ಮ ಕನ್ನಡ ಪರ ಕೆಲಸ ಹೀಗೆ ಮುಂದುವರಲಿ ಅಂತ ಆಶಿಸ್ತೀವಿ. ತುಂಬ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ದೀಪಕ್ ಗುಡುಗನಟ್ಟಿ ಅವರು ಹೇಳುವಂಥ ಮಾತು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅವರು ಮಾಡ್ತಿರುವಂಥ ಕೆಲಸ ಶ್ಲಾಘನೀಯ. ಇದೇ ರೀತಿ ಇನ್ನೂ ಹಲವಾರು ಜನ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರಿದ್ದಾರೆ, ಹಿರಿಯ ಮುಖಂಡರು ಇದ್ದಾರೆ. ಅವರನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಸಂದರ್ಶನ ಮಾಡಿ ನಿಮಗೆ ತಲುಪಿಸ್ತೀವಿ. ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.